but I'll talk in Kannada. I'm not comfortable with English. I'm gonna talk in Kannada. Is it fine? ಸೊ ಕನ್ನಡ ತುಂಬ ಚೆನ್ನಾಗಿದೆ ಕಾಂತಾರ ಮೂವಿ. ಆ್ಯಂಡ್ ಮೇಯ್ನ್ ಥಿಂಗ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಥರ ಮೂವೀಸ್ ಇನ್ನೂ ಜಾಸ್ತಿ ಬರಬೇಕು. ಆ್ಯಂಡ್ ಫಸ್ಟ್ ಆಫಿಂದ ಸೆಕೆಂಡ್ ಆಫ್ವರೆಗೂ ಲೈಕ್ ಇಟ್ಸ್ ಕಂಪ್ಲೀಟ್ ಗೂಸ್ ಬಂಪ್ಸ್. ಎಸ್ಪೆಷಲಿ ಆ ದೈವ ಸೀನ್ ಇದೆಯಲ್ಲ, ಇದು ಕಂಪ್ಲೀಟ್ಲಿ ಗೂಸ್ ಬಂಪ್ಸ್ ಬರುತ್ತೆ. ಆ್ಯಂಡ್ ಒಂದು ಸೀನಲ್ಲಂತೂ ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ವಾಸ್ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ಈ ಥರ ಫಿಲಮ್ಸ್ ಇನ್ನೂ ಜಾಸ್ತಿ ಬರಲಿ, ರಿಷಬ್ ಶೆಟ್ಟಿ ಅವ್ರ ಫಿಲಮ್ಸ್ ಹೀಗೆ ಇನ್ನೂ ಜಾಸ್ತಿ ಮಾಡಲಿ. ಆ್ಯಂಡ್ 100 days ಅಲ್ಲ, ಇನ್ನೂ ಜಾಸ್ತಿ ಹೊಡಲಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಟೀಮ್ಸ್ ಅಷ್ಟೇ. Very nice, very nice. What did you like? Everything is power packed. Very beautiful. How was Wow, fantastic. And you should watch. Fantastic. Explain your experience. Goosebumps moment. I loved it. People should come and watch in theaters. ಸರ್, ಕನ್ನಡ ಸಿನಿಮಾನ ಯಾಕೆ ನೋಡಬೇಕು ಅಂತಿದ್ರು. ಈಗ ಬೇರೆ ಭಾಷೆಯವರೆಲ್ಲ ತೊಡೆ ತಟ್ಟಿ ಚಪ್ಪಾಳೆ ಹೊಡೆದು ವಿಸಿಲ್ ಹೊಡ್ಕೊಂಡು ಕನ್ನಡ ಸಿನಿಮಾ ನೋಡಬೇಕು. ಆ ರೇಂಜಿಗೆ ನಮ್ಮ ರಿಷಬ್ ಶೆಟ್ಟಿ ಅವ್ರು ಕೊಟ್ಟಿದ್ದಾರೆ. ಏನು ಸರ್, ಅವನ ಆಚೆ ಬಂದಮೇಲೆ ಮೈ ಜುಮ್ ಅಂತಿದೆ, ಶಿವನ ದರ್ಶನ ಆಗೋಯ್ತಲ್ಲ ಸರ್, ಅಷ್ಟು ಸಕ್ಕದಾಗಿ ಮಾಡಿದ್ದಾರೆ. ಹೇಳ್ತಿದ್ರು ಅವನ ಅಜ್ಜಿ ಕೆಲವರು ಕಚಡ ನನ್ನ ಮಕ್ಕಳು 400-500 ರೂಪಾಯಿ ಕೊಟ್ಟು ಟ್ಯಾಕ್ಸ್ ಸಿನಿಮಾ ನೋಡಬೇಕು ಅಂತ. ಬಂದು ನೋಡ್ರಿ ಗುರು, ಸಿನಿಮಾ 400-500 1000 ಕೊಟ್ಟು ನೋಡೋದು ಕಮ್ಮಿನೇ. ಆ ಪರ್ಫಾರ್ಮೆನ್ಸ್ ಯಪ್ಪ ಹೇಳೋಕ್ಕಾಗಲ್ಲ, ಮೈ ಜುಮ್ ಅನ್ನಿಸ್ತದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಧರ್ಮದ ಪರವಾಗಿ ನಾನು ನಿಂತರೆ ಅಧರ್ಮ ನನ್ನ ತೊಡೆ ತಟ್ಟು ಎದುರಿಸ್ಬೋದು ಅನ್ನೋದನ್ನ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ. ಕೆಲವೊಂದು ವಿಚಾರಗಳು ನಮಗೆ ಗೊತ್ತಿರಲ್ಲ, ಆಧ್ಯಾತ್ಮಿಕವಾಗಿ ಪಂಚುರ್ಲಿ ದೈವ ಗಣಗಳಂದ್ರೆ ಏನು, ಶಿವನಂದು ಏನೇನು ಇರುತ್ತೆ ಅನ್ನೋದನ್ನ ಯಪ್ಪ ಅದನ್ನು ಹೇಳೋಕ್ಕಾಗಲ್ಲ ಗುರು, ದೇವರನ್ನೇ ಅಷ್ಟು ಸಖದಾಗಿ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಬೇರೆ ಭಾಷೆಯವರು ಬಾಯಿ ಬಡ್ಕೊಬೇಕು ಇವಾಗ. ಏನು ಗುರು, ಹಾಲಿವುಡ್ಡು ಟಾಲಿವುಡ್ಡು ಬಾಲಿವುಡ್ ಅಲ್ಲ, ಸ್ಯಾಂಡಲ್ವುಡ್ಡು ನೋಡ್ರಿ. ಕಾಂತಾರ ಚಾಪ್ಟರ್ 1 ನೆಕ್ಸ್ಟ್ 3 ಕಾಯ್ತಿದ್ದೀವಿ. ಥ್ಯಾಂಕ್ ಯು. In the first part, the whole high was about the last half an hour, and when the Daiva comes in. What about this? What was that experience like? No, but for me, in the first part, the action scenes were mind blowing. The way they have handled it, using all the Ratha scene and the Ratha Bidi scene, the export. And the way they have handled the other troupe, the Kantara and the other troupe which is doing not good to Kantara. I couldn't actually recollect all the names, but I need to come again and watch. So you're going to watch again? Yeah, we are going 6:30 tomorrow, early morning, first day, first show, but luckily we got this premiere, so thanks to our friends. Yeah. Thank you. Yeah. How about you? Awesome, next level. Explain your experience. It was an experience. I'm still in that experience. I need one night full. I need to sleep and then I need to relax and then I'll come out of this one. How was the whole, climax sequence, pre-climax sequence? That was the high in the first part, but how was this one? Does it make it better? Absolutely, it makes better because see, in the Kantara one, so the whole thing is in climax, but here the second half is so much, I can't express in this in words. I'm still recollecting everything. Yeah. Awesome movie. What did you like in it? Last part of the portion. ಸೂಪರ್ ಆಗಿದೆ, ಎಲ್ಲರೂ ಬಂದು ನೋಡಬೇಕು. ಏನು ಹೇಳೋಕ್ಕಾಗಲ್ಲ ವರ್ಡ್ಸಲ್ಲಿ, ದೇವರೇ ಬಂದು ಥಿಯೇಟರಲ್ಲಿ ಕೂತಿರೋ ಥರ ಅನ್ನಿಸ್ತಿದೆ. ಸೊ ರಿಷಬ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಸೊ ತುಂಬ ಚೆನ್ನಾಗಿದೆ, ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. Thank you. ಲಾಸ್ಟ್ ಸೆಕೆಂಡ್ ಹಾಫ್ ಅಂತೂ ಸಕ್ಕದಾಗಿದೆ. ಲಿಟ್ರಲಿ ನಾನು ಸ್ಲಿಪ್ಪರ್ಸ್ ಬಿಟ್ಬಿಟ್ಟು ನೋಡಿದ್ದೀನಿ. ತುಂಬ ಡಿವೋಷನಲ್ ಆಗಿದೆ ಆ್ಯಂಡ್ ಮೂವಿ ಮಾತ್ರ ಅಮೇಝಿಂಗ್ ಆಗಿ ಡೈರೆಕ್ಟ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ದ ಟೀಮ್ ಆ್ಯಂಡ್ ಎಲ್ಲರೂ ಬಂದು ವಾಚ್ ಮಾಡಲೇಬೇಕಾದಂಥ ಮೂವಿ. Thank you. Excellent movie. Must watch. How was your experience? Goosebumps moments. Thank you. ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟ್. ಇನ್ನು ಅವಾರ್ಡ್ಸ್ ತುಂಬಾ ಬರೋದಿದೆ ಆ್ಯಂಡ್ ಈ ಮೂವಿ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಎಲ್ಲ ಕನ್ನಡಿಗರು ನೋಡಬೇಕಾಗಿರೋ ಮೂವಿ. ಥ್ಯಾಂಕ್ ಯು. Is it just for Kannadigas or nationwide? What do you think? ಪ್ಯಾನ್ ಇಂಡಿಯಾ ಅಂತ ಹೇಳ್ಬೋದು, ಬಟ್ ನಮ್ಮ ಕನ್ನಡಿಗರಿಗೊಂದು ಹೆಮ್ಮೆ ಅಂತ ಹೇಳ್ಬೋದು. ಈ ಮೂವಿ ಅಂತೂ ಸೂಪರ್ ಹಿಟ್ ಆಗೋದಂತೂ ಡೌಟೇ ಇಲ್ಲ. Thank you. ಸಿನಿಮಾ ತುಂಬ ಚೆನ್ನಾಗಿದೆ. ರಿಷಬ್ ಶೆಟ್ಟಿ ಲವ್ ಯು. ಸಿನಿಮಾದಲ್ಲಿ ಕದಂಬರ ಕಾಲದ ಒಂದು ಕಥೆನ ತೊಗೊಂಡಿದ್ದಾರೆ. ಆ ಕಾಲದಲ್ಲಿ ಏನೇನು ದುಷ್ಟರು ಇದ್ದರು ಅದೇ ಥರದ್ದು ಈಗಿನ ವರ್ತಮಾನದಲ್ಲೂ ತುಂಬ ನಡೀತಾ ಇದೆ. ಅದಕ್ಕೋಸ್ಕರ ದೈವ ಇರ್ತಾನೆ, ಪಂಜುರ್ಲಿ ಇರ್ತಾನೆ, ನಮ್ಮ ಶಿವ ಇರ್ತಾನೆ. ಜೈ ಶ್ರೀರಾಮ್. ಚೆನ್ನಾಗಿದೆ.
What did you like in it? ಸೂಪರ್. ಸಖತ್ ಫ್ಯಾಂಟಾಸ್ಟಿಕ್. ಬಟ್ ಹೊಂಬಾಳೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನನ್ನ ಗಂಟ್ಲು ಏನಾದರೂ ಹಾಳಾದರೆ ನಾಳೆ ಅಷ್ಟರಲ್ಲಿ ಅದಕ್ಕೆ ಕಾರಣ ಹೊಂಬಾಳೆ. ಡಿವೈನ್ ಅನ್ನೋ ಪದಕ್ಕೆ ಏನಾದರೂ ಒಂದು ಅರ್ಥ ಇದೆ ಅಂತಂದರೆ ಅದು ರಿಷಬ್ ಶೆಟ್ಟಿ ಸರ್. ಸರ್ ಆಸ್ಕರ್ ಏನಾದರೂ ನಿಮಗೆ ಅವಾರ್ಡ್ ಕೊಟ್ಟರೆ ಆಸ್ಕರ್ ಕೂಡ ಸಿಕ್ಕಿದೆ. ಸಖತ್ ಮೂವಿ. ಇಡೀ ದೇಶಾದ್ಯಂತ ಅಂದರೆ ನಮ್ಮ ಮಣ್ಣಿನ ಸಂಸ್ಕೃತಿ, ನಮ್ಮ ಮಣ್ಣಿನ ಕತೆ ಸಖತ್ತಾಗಿ ಹೇಳಿದ್ದೀರಾ. ಚಿಂದಿ ಮೂವಿ ಈ ದಸರಾಗೆ ಸೂಪರ್ ಸಖತ್ ಮೂವಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ತುಂಬ ಸೂಪರ್ ಇದೆ. ಫ್ಯಾಮಿಲಿ ಜೊತೆ ಬಂದು ನೋಡಿ. ಡಿಫ್ರೆಂಟ್ ಸ್ಟೋರಿ, ಒಂಥರ ನಮ್ಮ ಕಲ್ಚರ್, ನಮ್ಮ ಮಣ್ಣಿನ ಇದ್ರ ಬಗ್ಗೆ ಎಲ್ಲ ತುಂಬಾ ಕಲಿಬೋದು. ಥ್ಯಾಂಕ್ ಯು. ಅನ್ಬಿಲೀವೇಬಲ್. ನಾವು ನಮ್ಮ ಕನ್ನಡದ ಹೆಮ್ಮೆ ಅಂತ ಹೇಳಿ ಪ್ರೌಡಾಗಿ ಹೇಳ್ಕೊಬೋದು. ಸೂಪರ್. What did you like the most? ಎವ್ರಿಥಿಂಗ್. How was Rishabh Shetty? He was awesome. ಕನ್ನಡ ಸ್ವಲ್ಪ ಹಿಂದಿನೂ ಮಿಕ್ಸ್ ಮಾಡಿ, ಇಲ್ಲಾಂದ್ರೆ ಸೆಂಟ್ರಲ್ ಓಕೆ ಹೇಳಿ. जस्ट अभी अभी कांतारा जो कन्नड़ा वर्षन है हमारे प्राइड कन्नड़ा, सो कन्नड़ा वर्षन में देख के आए. कन्नड़ದಲ್ಲಿ ಹೇಳ್ಬೇಕಂದ್ರೆ इट्स शिवगण दर्शन, जो है कि भगवान का दर्शन जैसे होता है ना मंदिर को जाके, जैसे कि चित्र मंदिर में आके हम कांतारा के मूलक में भगवान के दर्शन करके आए जैसा फील होगा. इसीलिए ರಿಷಬ್ ಶೆಟ್ಟಿ ಸರ್ಗೆ ತುಂಬ 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 ದೊಡ್ಡ ನಮಸ್ಕಾರ. ಆ್ಯಂಡ್ ಹೊಂಬಾಳೆ ಪ್ರೊಡಕ್ಷನ್ಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಪ್ರಾಡಕ್ಟ್ ಯು ಹ್ಯಾವ್ ಗಿವನ್ ಫಾರ್ ಅಸ್. ಕಾಂತಾರ ಇಟ್ಸ್ ಎ ಪ್ರೈಡ್ ಮೂವಿ ಆಫ್ ಕನ್ನಡ ಇಂಡಸ್ಟ್ರಿ. ಸೊ ಅದನ್ನು ತುಂಬ ಹೆಮ್ಮೆಯಿಂದ, ತುಂಬ ಹೃದಯದಿಂದ ಹೇಳ್ಕೊಬೋದು. ಕಾಂತಾರ ದಿ ಬೆಸ್ಟ್ ವರ್ಸಟೈಲ್ ಆ್ಯಂಡ್ ದಿ ಬೆಸ್ಟ್ शिवगण दर्शन मूवी. हाय हेलो नमस्ते. मैं एक ही बोलना चाहता हूँ, कन्नड़ा इंडस्ट्री छोटा मोटा इंडस्ट्री नहीं है. ये बहुत ह्यूज इसमें हमारे को स्टोरी दिया है कांतारा वर्षन. एज नरसिम्हा भी हम देखे हैं, वो भी नेक्स्ट लेवल किया है हमारा होंबाड़े प्रोडक्शन. वही प्रकार से ये हमारा ये धर्म में दो प्रकार का विद्या रहता है. एक नेगेटिव एनर्जी एंड पॉजिटिव एनर्जी. पॉजिटिव एनर्जी एंड तक जीतता है, नेगेटिव एनर्जी ध्वंस होता है बोल के ये कांतारा हमारे को सिखा देता है. एंड लव पॉइंट ऑफ व्यू में आए तो एक लड़की रहे तो वो उसके पॉइंट ऑफ व्यू में वो उसके लिए ही यूज़ करने के लिए वो दिखाया गया है. ಅಂದರೆ ಕನ್ನಡದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಹುಡುಗಿ ತನ್ನ ಸ್ವಂತಕ್ಕೋಸ್ಕರ ಹೆಂಗಾದರೂ ಯೂಸ್ ಮಾಡ್ಕೋತಾಳೆ. ಅದು ಕಾಂತಾರ ಮೂವಿಯಲ್ಲಿ ತುಂಬ ಚೆನ್ನಾಗಿ ಬಿಡಿಸಿ ತೋರಿಸಿದ್ದಾರೆ. ಆದರೆ ನಾವು ಮೋಸ ಹೋಗಬಾರ್ದು ಅಂತ ದೈವ ನಮ್ಮ ಜೊತೆ ಇರುತ್ತೆ, ದೈವ ನಮಗೆ ಸಾಥ್ ಕೊಡುತ್ತೆ, ದೈವದ ಜೊತೆನೂ ನಮ್ಮ ಗಣನೂ ಬೂಸ್ಟ್ ಮಾಡುತ್ತೆ ಅನ್ನೋದು ಕಾಂತಾರ ಮೂವಿಯಲ್ಲಿ ಸಖತ್ತಾಗಿ ತೋರಿಸಿದ್ದಾರೆ. ಆ ವಿಷನು, ಆ ಪಾಯಿಂಟ್ ಆಫ್ ವ್ಯೂ ಎಲ್ಲ ತೋರಿಸಿದ್ದು ಸ್ಕ್ರೀನ್ ಪ್ಲೇಗೆ ನಾನು ರಿಷಬ್ ಶೆಟ್ಟಿ ಸರ್ಗೆ ಇಲ್ಲಿಂದ ನಮಸ್ಕಾರ ಮಾಡೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.